ಚಿಂತಾಮಣಿ ನಗರದ ವಿವಿಧ ಕಡೆ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ರವರ ಹುಟ್ಟುಹಬ್ಬ ಆಚರಣೆ. ಚಿಂತಾಮಣಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರೆಲ್ಲರೂ ಸೇರಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಮಾಜಿ ಉಪಸಭಾಧ್ಯಕ್ಷರಾದ ಕೆ. ಕೃಷ್ಣಾರೆಡ್ಡಿ ರವರ 57ನೇ ಹುಟ್ಟುಹಬ್ಬವನ್ನು ಚಿಂತಾಮಣಿ ನಗರದ ಆಧಾರ್ ಶಾಲೆಯ ವಿಶೇಷ ಮಕ್ಕಳ ಜೊತೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದರು. ಇದೇ ವೇಳೆ ಜೆಡಿಎಸ್ ಮುಖಂಡರಾದ ಅಬ್ದುಲ್ ಸಮದ್ ಮಾತನಾಡಿ, ಕೃಷ್ಣಾರೆಡ್ಡಿ ರವರ 10 ವರ್ಷಗಳ ಆಡಳಿತ ಅವಧಿಯಲ್ಲಿ ಚಿಂತಾಮಣಿಯ ಜನರು ನೆಮ್ಮದಿಯಿಂದ ಇದ್ದರು. ಆದರೆ ಇವತ್ತಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ, ಆ ನೆಮ್ಮದಿ ಇಲ್ಲ ಎಂದು ಅಭಿಪ್ರಾಯಪಟ್ಟರು. ಚಿಂತಾಮಣಿ ನಗರದ ಅಗ್ರಹಾರದಲ್ಲಿರುವ ಶ್ರೀ ನಾಗನಾಥೇಶ್ವರ ದೇವಸ್ಥಾನದಲ್ಲಿ ಜೆಡಿಎಸ್ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಮಾಜಿ ಶಾಸಕರಿಗೆ ದೇವರು ಆರೋಗ್ಯ ಆಯಸ್ಸು ಕೊಡಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಾಬಕಾಶ್, ಅಗ್ರಹಾರ ಮುರಳಿ, ಅಬ್ಬುಗೊಂಡು ಶ್ರೀನಿವಾಸ್ ರೆಡ್ಡಿ, ದೇವಳಂ ಶಂಕರ್, ಜೆಡಿಎಸ್ ತಾಲೂಕಾ ಅಧ್ಯಕ್ಷರಾದ ಬೈರೆಡ್ಡಿ, ಯುವ ಘಟಕ ಅಧ್ಯಕ್ಷರಾದ ಚಲಪತಿ, ಪ್ರಭಾಕರ್, ಅಫ್ಸರ್ ಪಾಷಾ, ಯೂನಿಸ್ ಪಾಷಾ, ಆಕ್ರಮ್ ಪಾಷಾ, ಮುನ್ವರ್ ಪಾಷಾ, ರಹಮತುಲ್ಲಾ, ಆಯಿಷಾ, ಮಧು, ಗಂಗಾಧರ, ಸಂತೋಷ್, ಎಂವಿ ರಾಮಪ್ಪ, ಕೊತ್ತೂರು ಬಾಬು, ಚಂದ್ರರೆಡ್ಡಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. फोन ले लगा यार है सुरेश आಯ್ತು ಜಾಗ ಬಿಡು. ಎಲ್ಲ ಹೆಚ್ಚಿನ ನಾಯಕರಾದ ಕೆ ಕೃಷ್ಣಾರೆಡ್ಡಿ ಅಣ್ಣ ಅವರ 57ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮತ್ತು ನಮ್ಮ ಸ್ನೇಹಿತರು ಹಾಗೆ ಜೆಡಿಎಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಎಲ್ಲರೂ ಒಂದು ಕಡೆ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ಕೊಂಡು ಅನ್ಕೊಂಡಿದ್ವಿ. ಆಗ ಎಲ್ಲರ ಅಭಿಪ್ರಾಯದಂತೆ ಇಲ್ಲಿ ಈ ಶಾಲೆಯಲ್ಲಿ ಈ ಮಕ್ಕಳ ಜೊತೆ ನಾವು ಈ ನಮ್ಮ ಅಣ್ಣ ಕೆ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಅವ್ರ ಜೊತೆ ಆಚರಿಸಿಕೊಂಡು ಅವ್ರ ಜೊತೆ ಒಂದ್ಸರಿ ಊಟ ಮಾಡೋಣ ಅಂದ್ಬಿಟ್ಟು ನಾವು ನಿರ್ಧಾರ ಮಾಡಿ ಇವತ್ತು ಇಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೀವಿ. ಹಾಗೂ ನಮ್ಮ ಜನಮೆಚ್ಚಿನ ನಾಯಕ ಕೆ ಕೃಷ್ಣಾರೆಡ್ಡಿ ಅಣ್ಣನವರು ಅವರ ಇಂದಿನ ಅವಧಿಯಲ್ಲಿ 10 ವರ್ಷ ಅವರು ಆಡಳಿತ ಮಾಡಿದ್ರು. ಯಾರಿಗೂ ಯಾರು ಒಂದು ನೆಮ್ಮದಿಯನ್ನು ಅವರು ಕೆಡುಕು ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಎಲ್ಲರಿಗೂ ಅವರು ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡಿ ಎಲ್ಲರ ಜನ ಜೊತೆಗೆ ಅವರಿದ್ರು. ಯಾರ್ದೋ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಒಂದು ಯಾವುದೋ ಒಂದು ಗಾಡಿಗಾಗ್ಲಿ, ಬೀದಿ ಬದಿ ವ್ಯಾಪಾರಸ್ಥರ ಯಾವುದೋ ಒಂದು ಮಳಿಗೆ ಆಗ್ಲಿ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ. ಎಲ್ಲರೂ ನೆಮ್ಮದಿಯಿಂದ ಇತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ, ಆ ನೆಮ್ಮದಿ ಇಲ್ಲ. ಏನು ರಾತ್ರಿ ಬಂದ್ರೆ ಬೆಳಗ್ಗೆ ಏನಾಗುತ್ತೋ ಅನ್ನೋ ಜನರಿಗೆ ಆತಂಕ. ಬೆಳಗ್ಗೆ ಆದ್ರೆ ಎಲ್ಲಿ ಬಂದು ನಮ್ಮ ಮನೆಯದು ಕನೆಕ್ಷನ್ ಕಟ್ ಮಾಡಿಬಿಡ್ತಾರ ಅನ್ನೋ ಆತಂಕ, ನಮ್ ಗೋಡೆಗಳು ಎಲ್ಲಿ ದಬ್ಬಿಡ್ತಾರ ಅನ್ನೋ ಆತಂಕ, ನಮ್ಮ ಮಳಿಗೆಗಳು ಎಲ್ಲಿ ಬಂದು ಖಾಲಿ ಮಾಡಿಬಿಟ್ಟು ದಬ್ಬಿಟ್ಟು ರೋಡ್ ಮಾಡ್ತಾರೆ. ಹುಟ್ಟುಹಬ್ಬಕ್ಕೆ ನಗರದ ಆರಾಧ್ಯ ದೈವರಾದಂಥ ನಾಗನಾಥೇಶ್ವರ ದೇವಸ್ಥಾನದಲ್ಲಿ ನಮ್ಮೆಲ್ಲ ಹಿರಿಯರು ಮತ್ತು ಎಲ್ಲ ಯುವಕರು ಸೇರಿ ನಗರದ ನಾಗನಾಥೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ಕೊಟ್ಟಿದ್ವಿ. ಈ ಕ್ಷೇತ್ರಕ್ಕೆ ಮತ್ತು ಈ ರಾಜ್ಯಕ್ಕೆ ಒಳ್ಳೆಯದಾಗಬೇಕು. ಅದೇ ರೀತಿಯಲ್ಲಿ ಈಗ ಕೆ ಕೃಷ್ಣಾರೆಡ್ಡಿ ಅವರಿಗೆ ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರಕ್ಕೆ ಮತ್ತು ಈ ರಾಜ್ಯಕ್ಕೆ ಅವರ ಸೇವೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ದೇವಸ್ಥಾನದಲ್ಲಿ ಪೂಜೆಯನ್ನು ಕೊಟ್ಟಿದ್ವಿ. ಆ ಪೂಜೆಯಲ್ಲಿ ತಾವೆಲ್ಲರೂ ಸಹ ನಮ್ಮ ನಾಯಕರು, ನಮ್ಮ ಎಲ್ಲ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಹಾಗಾಗಿ
ಈ ಒಂದು ಇದರಿಂದ ಈ ಕಾರ್ಯಕ್ರಮವನ್ನು ಪೂಜೆ ಮುಖಾಂತರ ಆಗಿದೆ. ಅದೇ ರೀತಿಯಲ್ಲಿ ಸಂಜೆ 5 ಗಂಟೆಗೆ ನಮ್ಮ ಮುರುಗಮಲ ದರ್ಗಾದಲ್ಲೂ ಸಹ ನಮ್ಮ ಎಲ್ಲ ಅಲ್ಪಸಂಖ್ಯಾತ ಮುಖಂಡರು ಸೇರಿ ಅಲ್ಲೂ ಸಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ನಾಳೆ ಮಧ್ಯಾಹ್ನ 2 ಗಂಟೆಗೆ KMD ಕಲ್ಯಾಣ ಮಂಟಪದಲ್ಲೂ ಸಹ JK ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೂ ಸಹ ಕಿಟ್ ಹಂಚುವಂಥ ಕೆಲಸ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೊಡುವಂಥದ್ದು. ಹಾಗಾಗಿ ಈ ನಗರದಲ್ಲಿ ರಾತ್ರಿಗೂ ಸಹ ಮತ್ತು ಗ್ರಾಮಾಂತರದಲ್ಲೂ ಸಹ ಹಲವಾರು ಕಡೆ ನಮ್ಮ JK ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾರೆ. ಎಲ್ಲರದ್ದೂ ಆಸೆ ಒಂದೇ, ಈ ಕ್ಷೇತ್ರಕ್ಕೆ ಮತ್ತು ಈ ರಾಜ್ಯಕ್ಕೆ JK ಕೃಷ್ಣಾರೆಡ್ಡಿ ಅವರ ಸೇವೆ ಅಗತ್ಯವಾಗಿದೆ. ಅವ್ರಿಗೆ ಒಳ್ಳೇದಾಗಲಿ ಮತ್ತು ಆ ದೇವರು ಅವ್ರಿಗೆ ಎಲ್ಲ ರೀತಿಯಲ್ಲೂ ಆಶೀರ್ವಾದ ಮಾಡಲಿ ಅಂತ ನಾವು ಇವತ್ತು 28ರ ಚುನಾವಣೆ ಮಾಡ್ತಾ ಇದ್ದೀವಿ. 28ರ ಚುನಾವಣೆ ಮತ್ತೆ